ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ಲಾರಿ ಉದ್ಯಮದ ಸಂಕಷ್ಟಗಳಿಗೆ ಸಂಘಟಿತ ಹೋರಾಟವೇ ಪರಿಹಾರ, ಸಿ ನವೀನ್ ರೆಡ್ಡಿ. ಲಾರಿ ಉದ್ಯಮ ಎದುರಿಸುತ್ತಿರುವ ವಿವಿಧ ಸವಾಲುಗಳಿಗೆ ಲಾರಿ ಮಾಲೀಕರು ಸಂಘಟಿತರಾಗಿ ಹೋರಾಟ ನಡೆಸಿದಾಗ ಮಾತ್ರ ಸರ್ಕಾರಗಳು ಸ್ಪಂದಿಸುತ್ತವೆ ಎಂದು ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಸಿ ನವೀನ್ ರೆಡ್ಡಿ ಹೇಳಿದರು. ನಗರದ ಲಿಂಗಸೂಗೂರು ರಸ್ತೆಯ ಗ್ರೀನ್ ಪ್ಯಾಲೇಸ್ ಫಂಕ್ಷನ್ ಹಾಲ್ನಲ್ಲಿ ಭಾನುವಾರ ನಡೆದ ಸಂಘದ 35ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಲಾರಿ ಕ್ಷೇತ್ರವು ತೆರಿಗೆ ಹೆಚ್ಚಳ, ಇಂಧನ ದರ ಏರಿಕೆ, ಟೋಲ್ ಶುಲ್ಕ ಮತ್ತು ನಿಯಂತ್ರಣಾತ್ಮಕ ವೆಚ್ಚಗಳಿಂದ ತೀವ್ರ ಒತ್ತಡದಲ್ಲಿದೆ ಎಂದು ಹೇಳಿದರು. 20 ವರ್ಷಕ್ಕಿಂತ ಹಳೆಯ ವಾಹನಗಳಿಗೆ ಫಿಟ್ನೆಸ್ ಪ್ರಮಾಣ ಪತ್ರ ಶುಲ್ಕವನ್ನು 1200ರಿಂದ 30,000ಕ್ಕೆ ಹೆಚ್ಚಿಸಿರುವುದು, ಡೀಸೆಲ್ ಮೇಲಿನ ತೆರಿಗೆ ಏರಿಕೆ ಹಾಗೂ ಹೆಚ್ಚುತ್ತಿರುವ ಟೋಲ್ ವೆಚ್ಚದಿಂದ ಲಾರಿ ಮಾಲೀಕರಿಗೆ ಆರ್ಥಿಕ ಹೊರೆ ಹೆಚ್ಚಾಗಿದೆ. ಸರ್ಕಾರಗಳು ಈ ಬಗ್ಗೆ ತಕ್ಷಣ ಕ್ರಮ ಕೈಗೊಂಡು ಉದ್ಯಮಕ್ಕೆ ರಕ್ಷಣೆ ನೀಡಬೇಕು ಎಂದು ಒತ್ತಾಯಿಸಿದರು. ಸಭೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ 1000ಕ್ಕೂ ಹೆಚ್ಚು ಲಾರಿ ಮಾಲೀಕರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿ ಸರಕು ಸಾಗಾಣಿಕೆ ಕ್ಷೇತ್ರದ ಸಮಸ್ಯೆಗಳ ಕುರಿತು ವಿಸ್ತೃತ ಚರ್ಚೆ ನಡೆಸಿದರು. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಚಾಲಕರಿಗೆ ಸುಸಜ್ಜಿತ ವಿಶ್ರಾಂತಿ ಕೇಂದ್ರಗಳ ನಿರ್ಮಾಣ, ಸಾರಿಗೆ ಇಲಾಖೆಯ ಚೆಕ್ ಪೋಸ್ಟ್ಗಳ ತೆರವು ಹಾಗೂ ವಿಎಲ್ಟಿಡಿ ಜಿಪಿಎಸ್ ಸಾಧನಗಳ ಶುಲ್ಕ ನಿಯಂತ್ರಣಕ್ಕೆ ಆಗ್ರಹ ವ್ಯಕ್ತವಾಯಿತು. ಇಂಧನ ಮತ್ತು ನಿರ್ವಹಣಾ ವೆಚ್ಚ ನಿರಂತರ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಲಾರಿ ಬಾಡಿಗೆಯನ್ನು ಶೇಕಡಾ 15ರಿಂದ 20ರಷ್ಟು ಹೆಚ್ಚಿಸುವ ಕುರಿತು ಚರ್ಚೆ ನಡೆಯಿತು. ಇದೇ ವೇಳೆ ಲಾರಿ ಮಾಲೀಕರು ಅನಗತ್ಯ ಸಾಲದ ಹೊರೆ ತಪ್ಪಿಸಿ ಆರ್ಥಿಕ ಶಿಸ್ತು ಪಾಲಿಸಬೇಕು ಎಂದು ನವೀನ್ ರೆಡ್ಡಿ ಸಲಹೆ ನೀಡಿದರು. ಸಭೆಯಲ್ಲಿ 34ನೇ ವಾರ್ಷಿಕ ಸಭೆಯ ನಡವಳಿಕೆಗಳ ಅನುಮೋದನೆ, 2025-26ನೇ ಸಾಲಿನ ಪರಿಶೋಧಿತ ಲೆಕ್ಕಪತ್ರಗಳಿಗೆ ಒಪ್ಪಿಗೆ ಹಾಗೂ 2026-27ನೇ ಸಾಲಿನ ಲೆಕ್ಕ ಪರಿಶೋಧಕ ನೇಮಕಾತಿಗೆ ಸರ್ವಾನುಮತದ ಅನುಮೋದನೆ ನೀಡಲಾಯಿತು. ಸಂಘದ ಪ್ರಧಾನ ಕಾರ್ಯದರ್ಶಿ ಜಿ ನಾರಾಯಣ್ ಪ್ರಸಾದ್ ಸಂಘದ ಚಟುವಟಿಕೆಗಳು ಹಾಗೂ ಮುಂದಿನ ಯೋಜನೆಗಳ ಕುರಿತು ಮಾಹಿತಿ ನೀಡಿ ಸದಸ್ಯರ ಸಮಸ್ಯೆಗಳ ಪರಿಹಾರಕ್ಕಾಗಿ ವಿಶೇಷ ಸಮಿತಿಗಳನ್ನು ರಚಿಸಿರುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ಎನ್ ಶ್ರೀನಿವಾಸರಾವ್, ಸುರೇಶ್ ಸಿಂಗ್ನಾಳ್, ಮನ್ಸೂರ್ ಇಬ್ರಾಹಿಂ, ಹಸನ್, ಅಜಿಂ ಪಾಷಾ, ಪವನ್ ಕುಮಾರ್, ರಾಘವೇಂದ್ರ, ರಾಮಣ್ಣ, ವಿಶ್ವನಾಥ್ ಸೇರಿದಂತೆ ವಿವಿಧ ಜಿಲ್ಲೆಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಸಭೆಯ ಅಂತ್ಯದಲ್ಲಿ ಲಾರಿ ಉದ್ಯಮದ ಹಕ್ಕುಗಳಿಗಾಗಿ ಹೋರಾಟ ಮುಂದುವರಿಸುವ ನಿರ್ಣಯ ಕೈಗೊಳ್ಳಲಾಯಿತು. ಲಾರಿ ಮಾಲೀಕರು ಮೇಲೆ ಪ್ರೊಟೆಸ್ಟ್ ಮಾಡಿ 8% ಜಾಸ್ತಿ ಮಾಡ್ಕೊಂಡಿದ್ದಾರೆ. ನಮ್ಮ ಗೂಡ್ಸ್ ಅವ್ರು ಮಾಡ್ಕೊಂತಾನೆ ಇರ್ತಾರೆ. ನಾವು ಯಾಕೆ ಮಾಡ್ತಾ ಇಲ್ಲ? ಸುಮ್ಮನೆ ಕೂಗಾಡೋದು. ನನಗೆ ಟನ್ಗೆ 1200 ರೂಪಾಯಿ ಬರಬೇಕು, ವಾಟ್ಸಪ್ ಇದೆ. ಆ ವಾಟ್ಸಪ್ ಅಲ್ಲಿ ಅವ್ರು ಮಾತಾಡ್ತಾರೆ. ನರೇಂದ್ರ ಮೋದಿ ಏನಾದ್ರು ಓದ್ಬಿಟ್ರೆ ಹಾಕೊಂಡು ಬರೀ ವಾಟ್ಸಪ್. ಗಾಡಿ ನಿಲ್ಸಲ್ಲ, ಕಳ್ಳಂತನ ಗಾಡಿ ಓಡಿಸ್ತಾ ಇರ್ತೀವಿ, ಇಲ್ಲಿ ವಾಟ್ಸಪ್. ಏನ್ ಮಾಡ್ತೀರಾ ವಾಟ್ಸಪ್ ಅಲ್ಲಿ? ವಾಟ್ಸಪ್ ಇರೋದು ಎಮರ್ಜೆನ್ಸಿಗೆ ಬಂದಿ. ಅದಕ್ಕೆ ನಾನು ವಾಟ್ಸಪ್ ಅಲ್ಲಿ ಮಾತಾಡ ಒಂದೊಂದು ಬನ್ನಿ. ನಾನು ಏನ್ ಮಾಡಕ್ ಹೇಳಿದೀನಿ, ನೀವು ಮಾಡಕ್ ಹೇಳಿದೀರಾ? 3 ದಿವಸ ನಿಲ್ಸಿ ಇಡೀ ಸ್ಟೇಟ್ ಅಲ್ಲ. ಈ ಭಾಗ ಆ ಭಾಗ ಯಾವ ಭಾಗ ಇಲ್ಲ ರೀ. ನಾರಿಯವ್ರು ಬಂದಾಗ ಒಂದೇ. ಸುಮ್ಮನೆ 2 ಬಲಿಗ 3 ಬಲಿಗ ಮಾತಾಡ್ತಾರೆ. ನಾನು ಎಲ್ಲಾ ಬಲಿಗೆ ಬಂದು ಇದ್ದೀನಿ. ನನಗೆ ನಾಳೆ ಅವರು ಬಲಿಯಲ್ಲ ಅಷ್ಟೇ. ನೀವು ಅಲ್ಲಿ ಕೂತ್ಕೊ. ಯಾವ ಹೇಳಿದ್ರು ಕೂತ್ಕೊಳ್ಳೋದು? ಯಾರು ಹೇಳಿದ್ರು? ನಾನು ಹೇಳಿದ್ರು ನಾನು ನ್ಯಾಯಕ್ಕೆ ಹೋರಾಡ್ತೀನಿ ಅಷ್ಟೇ. ನಾನು ದುಡ್ಡು ಮುಟ್ಟಲ್ಲ, ನ್ಯಾಯಕ್ಕೆ ಹೋರಾಡ್ತೀನಿ ಅಷ್ಟೇ. ಓಪನ್ ಸ್ಪೀಚಲ್ಲಿ ಹೇಳ್ತಾರೆ, ನಾನು ದುಡ್ಡು ಮುಟ್ಟಲ್ಲ, ನ್ಯಾಯಕ್ಕೆ ಹೋರಾಡ್ತೀನಿ. ನಿಮಗೆ ಏನಕ್ಕೆ ಇಷ್ಟು ತಿಳುವಳಿಕೆ ಕೊಡ್ಬೇಕು? ಇವಾಗ ರೋಡಲ್ಲಿ ಏನ್ ನಡೀತಾ ಇದೆ, ಒಬ್ಬ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಏನೇನಾಗುತ್ತೆ? ಅಟ್ಲೀಸ್ಟ್ ಜಿಲ್ಲೆಗಳಲ್ಲಿ ಏನ್ ಖುಷಿಯಾಗಿದೆ ಅಂದ್ರೆ ಧೈರ್ಯವಾಗಿ ಹೋಗಿ FIR ಕೇಳ್ತಾರೆ. ಕೇಳಿ FIR. ಪೊಲೀಸರು ಅಲಾಡ್ ಹೋಗ್ತಾರೆ. ಆಕ್ಸಿಡೆಂಟ್ ಅಲ್ಲಿ FIR ಕೇಳಿ. ಯಾಕೆ ಇನ್ಶೂರೆನ್ಸ್ ಕಟ್ಟಿಲ್ವಾ? 2-3 ದಿವಸದಲ್ಲಿ ಏನಾಗ್ತದೆ? 50,000 1 ಲಕ್ಷ ಸಂಪಾದನೆ ಮಾಡ್ಬಿಡ್ತಾರೆ. ಈ ತರ ಈ ಸಭೆಗಳಲ್ಲಿ ಮಾತಾಡಿ ಏನಕ್ಕೆ ಮಾಡ್ಬೇಕು? ನನಗೆ ಏನು ಖುಷಿಯಾಗಿದೆ, ಈ ಜಿಲ್ಲೆಗಳ ಸಭೆಗಳು ಅಟ್ಲೀಸ್ಟ್ ಅರ್ಥ ಮಾಡ್ಕೊಂತೀರ. ಎಷ್ಟೋ ಜನ FIR ಹಾಕ್ಸೋದು ಕಲ್ತಿದ್ದೀರಿ. ಈಗ ಮೊನ್ನೆ ನಮ್ಮ ಮುನಿ ಕೃಷ್ಣ ಅದೇ ಹೇಳಿದ್ರು, ಕೃಷ್ಣ FIR ಹಾಕಿರಿ, ಮಾತುಕತೆ ಬೇಡ.
ಲಾಸ್ಟ್ಗೆ ಪೊಲೀಸರು ದುಡ್ಡು ಕೊಟ್ಟು ಕಳಿಸ್ಬಿಡ್ತಾರೆ. FIR ಕೇಳಿ ಏನಾಗ್ಬಿಡ್ತಾರೆ, ಎಷ್ಟು ಸಲ ಇಸ್ಕೊಂಡ್ಬಿಡ್ತಾರೆ. ಬೇಡ ಆಯ್ತು, ಬ್ರೇಕ್ ಇನ್ಸ್ಪೆಕ್ಷನ್ ಮಾಡೋದು ಬೇಡ, ಎಷ್ಟು ದಿನ ಮಾಡದೇ ಇರ್ತಾನೆ. ಹಠ ಮಾಡಿದ್ರೇನೆ ನಾವು ಗೆಲ್ಲಕ್ಕಾಗಲ್ಲ. ನಮ್ಗೆ ಹಠ ಹೋಗ್ಬಿಟ್ಟಿದೆ, ಜೋಶ್ ಹೋಗ್ಬಿಟ್ಟಿದೆ. ಅಯ್ಯೋ ನೋಡಿಲ್ಲ 500 ನೋಡಿದ 10,000 ಲಾರಿಲಿ ಇನ್ನೇನಾಗುತ್ತೆ? ಅದು ಒಪ್ಕೊಳ್ಳೋಕೆ ರೆಡಿ ಇಲ್ಲ ನಾವು. ಸುಮ್ಮನೆ ವಾಟ್ಸಪ್ಪಲ್ಲಿ ಮಾತಾಡೋದು, ಏನ್ರೇ ಟನ್ನಿಗೆ ಜಾಸ್ತಿ ಮಾಡಿ ನೀವು ಮಾಡ್ಕೊಳ್ಳೋದ್ರಿ, ನಾವಲ್ಲ. ಲಾರಿ ಡಿಪಾರ್ಟ್ಮೆಂಟ್ ಒಂದಕ್ಕೆ ಕಾನೂನಿಲ್ಲ ರೇಟ್ಗೆ. ಆಟೋ ರಿಕ್ಷಾ ಇದೆ, ಬಸ್ಸಿಗಿದೆ, ಎಲ್ಲರಿಗೂ ಇದೆ. ಲಾರಿಗಿಲ್ಲ. ನೀವು ಟನ್ನಿಗೆ 5,000 ರೂಪಾಯಿ ತಗೊಂಡ್ರೆ ನಿಮಗೆ ಕೇಳಾಗಿಲ್ಲ. ನೀವು ಫ್ರೀ ಬರ್ಡ್. ನೀವೇನ್ ಮಾಡ್ತೀರಾ? ರೇಟು ಏನ್ ರೇಟ್ ನೀವು ಮಾಡ್ಕೊಳ್ರಿ. ನಿಮ್ಮ ಜಿಲ್ಲೆಯಲ್ಲಿ ಒಂದು ಹಠ ಹಿಡಿದು ಮಾಡಿ. ಈ ಗೂಡ್ಶೆಡ್ಗಳಲ್ಲಿ ಮಾಡ್ಕೊಂಡಿಲ್ವಾ? 5%, 8% ವರ್ಷ ಇನ್ಕ್ರೀಸ್ ಮಾಡ್ಕೊಂಡಿದಾರಲ್ಲ, ನೀವು ಯಾಕೆ ಮಾಡ್ಕೊಂಡಿಲ್ಲ? ನಾವು ಏಜೆಂಟ್ ಹತ್ರ ಹೋಗ್ತೀವಿ, ನಾವು ಒಂದು ಕ್ಯಾಲ್ಕುಲೇಷನ್ ತೊಗೊಂಡು ಏಜೆಂಟ್ ಹತ್ರ ಹೋಗಿದ್ದೀವ. ಟ್ರಾನ್ಸ್ಪೋರ್ಟ್ ಅಂತ ಲೆಕ್ಕ ಇಟ್ಕೊಂಡು ಹೋಗ್ತಾ ಇದೀವ. ನಾಯಿ ಮೇಲೆ ಹೋಗಿ ಕಾಲಕ್ಕೆ ಬೀಳ್ತೀವಿ. ಅವರು 10/10 ಆಫೀಸಲ್ಲಿ ಬದುಕ್ತಾರೆ. ನಾವು 60 ಲಕ್ಷ ಗಾಡಿಗೆ ಟೈರ್ ಹಾಕೋಗಿ ಹೋಗ್ತೇವೆ. ಈ ಆಮೇಲೆ ಬಂದು ಹೇಳ್ತೀರಾ ಸರ್ 1,600 ರೂಪಾಯಿ ಬಾಡಿಗೆ, ಬರೀ 1,000 ರೂಪಾಯಿ ಕೊಟ್ಟ. 600 ರೂಪಾಯಿ ಯಾಕೆ ಬಿಟ್ರಿ?